ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನಾಗು ಲಾಗ್ಸ್ ಗೈಸ್. ಇವತ್ತು ಗಣರಾಜ್ಯೋತ್ಸವ ಇತ್ತು. ಇದು ನೆಕ್ಸ್ಟ್ ಡೇ ಬೆಳಗ್ಗೆ. ಸೊ ನಮ್ಮ ಸ್ಕೂಲ್ ಮಕ್ಕಳೆಲ್ಲ ಹೋಗ್ತಾಯಿದ್ರು, ಹಾಗೆ ಒಂದು ಕ್ಯಾಪ್ಚರ್ ಮಾಡಿದೆ. ಆ್ಯಂಡ್ ಈ ಕಡೆ ನಮ್ಮ ಲತಾ ಅವರು ಪೂರಿ ಕರಿತಾ ಇದ್ದಾರೆ. ಆ್ಯಂಡ್ ಈ ಕಡೆ ಆಲೂಗಡ್ಡೆ ಪಲ್ಯ ಕೂಡ ಮಾಡ್ತಾಯಿದ್ದಾರೆ. ಸೊ ಇವತ್ತಿನ ಲಾಗ್ ಹೇಗೋಗುತ್ತೆ ಏನೋ ಎತ್ತ ಅಂತ ಕಂಪ್ಲೀಟಾಗಿ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಇಲ್ಲಿ ನಮ್ಮ ಅಕ್ಕ ಚಟ್ನಿ ಮಾಡ್ತಾಯಿದ್ದಾರೆ. ಹಾಗೆ ಇಲ್ಲಿ ನನ್ನ ತಮ್ಮ ಇಲ್ಲೇನೋ ಕಾಮಿಡಿ ಮಾಡ್ತಾಯಿದ್ದ, ಹಾಗೆ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ಆ್ಯಂಡ್ ಇವತ್ತು ಮೂವಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ನೋಡೋಣ ಹೇಗೋಗುತ್ತೆ ಏನೋ ಎತ್ತ ಅಂತ. ಆ್ಯಂಡ್ ಅದಕ್ಕೂ ಮುಂಚೆ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡುವ. ಈಗ ಹೊರಡಬೇಕು. ಸೊ ಎಲ್ಲರೂ ಮೂವಿಗೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ನೋಡೋಣ ಹೇಗಾಗುತ್ತೆ ಅಂತ. ಆ್ಯಂಡ್ ಇವಾಗ ತಿಂಡಿ ತಿನ್ಕೊಂಡು ಹೊರಡೋದು. ಗೈಸ್ ರೆಡಿ ಆಗಿಬಿಟ್ಟು ಇವಾಗ ತಿಂಡಿ ತಿಂತಾ ಇದ್ದೀನಿ. ಆ್ಯಂಡ್ ಪೂರಿ ಚಟ್ನಿ ಆಲೂಗಡ್ಡೆ ಪಲ್ಯ ಮಾಡಿದರು. ಗೈಸ್ ಮೂವಿಗೆ ಹೊರಟಿದ್ವಿ ಗೈಸ್. ಗೈಸ್ ಮೂವಿಗೆ ಹೊರಟಿದ್ದೀವಿ. ಮೂವಿ ನೇಮ್ ಗೊತ್ತಿಲ್ಲ. ನೀಟಾಗಿ ಕೂತ್ಕೋಬೇಕು. ಗಾಡಿ ಅಂದ್ರೆ ಅಲ್ಲೇ ಮೊದ್ಲೇ ದೊಡ್ಡ ಫಿಲ್ಟರ್ ನೀರುಗಳು, ಅಲ್ಲಿ ಮೊದ್ಲೇ ಫ್ಲೋರೈಡ್ ನೀರು, ಆ ವಾತಾವರಣ ಸರಿ ಇರಲ್ಲ. ಗೈಸ್ ಮೂವಿ ನೋಡೋಣ ಅಂತ ಬಂದ್ವಿ. ಯಾವ ಮೂವಿನೂ ಇಲ್ಲ ಚೌಕಿಯಲ್ಲಿ, ಮೂವಿ ಯಾವುದು ಹಾಕಿಲ್ಲ. ಸೊ ಹಾಗಾಗಿ ಸ್ವಲ್ಪ ಆಟ ತಗೋಣ ಅಂತ ಬಂದಿದ್ದೆ. ಇವಾಗ ಮೂವಿ ಕ್ಯಾನ್ಸಲ್. ಮೂವಿ ನೋಡ್ಬೇಕು ಅಂತ ಎಷ್ಟು ಖುಷಿಯಾಗಿ ಬಂದ್ವಿ. ಯಾವ ಮೂವಿ ಗೈಸ್ ಇಲ್ಲಿ ಪಾತ್ರೆ ತಳಕ್ಕೆ ಬಂದಿದ್ದೀವಿ ಗೈಸ್. ನಮ್ಮ ದೇವರು ರಾಯರಿದ್ದಾರೆ ಇಲ್ಲಿ. ಹಾಂ ಇತ್ತಾಳೆ ಅಲ್ಲ ಅಲ್ಲ ಯಾರು ಕಂಚಿಂದ. ಗೈಸ್ ತುಂಬ ದಿನದಿಂದ ಅಂದ್ಕೊಂಡಿದ್ವಿ ತಗೋಬೇಕು ಅಂತ. ಫೈನಲಿ ನಮ್ಮ ಅಕ್ಕ ತಗೊಂತವಳೆ ಗೈಸ್. ಇದನ್ನ ನಾನು ತಗೋಬೇಕು, ಯಾವಾಗ ತಗೊಂತೀವಿ ಗೊತ್ತಿಲ್ಲ. ಹೌದು, ಅದಕ್ಕಿಂತ ಇದೇ ಚೆನ್ನಾಗಿದೆ. ಹೌದು ಅವ್ರಿಗೆ ಗೊತ್ತಿರಲ್ವಲ್ಲ. ಸರ್ ಇದ್ರಲ್ಲಿ ಡಿಸೈನ್ ಇಲ್ವಾ ಸರ್? ಸರ್ ಮಿಕ್ಸ್ ಮಾಡ್ತಾರಂತಾರಲ್ಲ, ಅದು ಕಡಿಮೆ ರೇಟ್. ನೀವೇ ಬಂದು ಹೇಳ್ತೀರಲ್ಲ, ಫೋನ್ ಮಾಡ್ತೀರ. ಅನ್ಕೊಂಡೆ ಹೋಗೋದ ಸುಮ್ಮನೆ ಹೋಗ್ತಾ ಒಂದು ರಾಘವೇಂದ್ರ ಅಂಗಡಿ ಅಂದ್ರೆ ಸ್ವಲ್ಪ ಯಾಕೆ ಸರ್ ನಮ್ದು ಯೂಟ್ಯೂಬ್ ಚಾನಲ್ ಇದೆ. ಇದೆ ಹೆಸರೇನು ಸರ್?
ಸರಿ ಹೇಳ್ತೀನಿ ಕೇಳಿ. ಹಾಂ ಶುಗರು BP ಇದ್ರೂ ಕಡಿಮೆ ಆಗುತ್ತೆ. ನಿಮ್ಗೆ ಯಾವುದೇ ಹೆಲ್ತಿ ಡಿಸೀಸ್ ಇದ್ರೂ ಕಡಿಮೆ ಆಗುತ್ತೆ. ಹಳೆ ಕಾಲದಲ್ಲಿ ಕಂಚಿನ ತಟ್ಟೆ ಊಟ, ತಾಮ್ರದ ಸ್ನಾನ, ತಾಮ್ರದ ನೀರು ಕುಡಿತಿದ್ರು. ಹೌದು. ಈಗ ನಿಮ್ಮ ದುಡ್ಡೆಲ್ಲ ಡಾಕ್ಟರ್ ಇಸ್ಕೊಂತ, ನೀವು ಹೊಲ ಮನೆ ಮಠ ಬಂಗಾರ ಎಲ್ಲ ಡಾಕ್ಟರ್ ಇಸ್ಕೊಂತಾರೆ. ಡಾಕ್ಟರ್ಗಳು ಜಾಸ್ತಿ ಆಗ್ಬಿಟ್ರು. ಯಾಕಂದ್ರೆ ಊಟದಲ್ಲಿ ಪಾಯ್ಸನ್ನು, ತಿನ್ನೋದು ಪ್ಲಾಸ್ಟಿಕ್ಕು. 5 ರೂಪಾಯಿ ಕೊಟ್ಟು ಅಮೃತ ನೀರು ತಗೊಂಡ್ಬರ್ತಾರೆ, ಪ್ಲಾಸ್ಟಿಕ್ ಕ್ಯಾನ್ನಾಗಿ ಇಟ್ಕೊಂಡು ಕುಡಿತಿದ್ದಾರೆ. ಎಲ್ಲ ಹೆಣ್ಮಕ್ಳಿಗೆ ಒಂದು ಪ್ರಾಬ್ಲಮ್. 5 ರೂಪಾಯಿ ನೀರು ಗೌರ್ಮೆಂಟಿಂದ ತರ್ತಾರಲ್ಲ, ಗುಡಾಣದಾಗ ಕುಟ್ಕೋಬೇಕು. ದುಡ್ಡಿದ್ರೆ ಸ್ಟೀಲು, ಇನ್ನೂ ದುಡ್ಡಿದ್ರೆ ತಾಮ್ರ. ಅದು ಬಿಟ್ಬಿಟ್ಟು ಪ್ಲಾಸ್ಟಿಕ್ ಕ್ಯಾನ್ನಾಗಿ ನೀರು ಇಟ್ಕೊಳ್ತಾರೆ ಸ್ಟೈಲ್ಗೋಸ್ಕರ. ಹೆಣ್ಮಕ್ಳು ಎಲ್ಲ ತಾಯಂದ್ರಿಂದನೇ ಮನೆ, ಗಂಡ್ಮಕ್ಳು ಕುಡಿಯೋದಷ್ಟೇ. ನೀವೇನು ಅಡುಗೆ ಮಾಡ್ತೀರಾ, ನೀವೇನು ನೀರು ಕುಡಿಸ್ತೀರಾ, ಇವತ್ತು ಒಳ್ಳೆ ಕಂಟೆಂಟ್ ಸಿಕ್ತು. 2,000 ರೂಪಾಯಿ ಚಪ್ಪಲಿ ತಗೋತಾರೆ ಹೆಣ್ಮಕ್ಳು. ಹೌದು. 500 ರೂಪಾಯಿ ಕುಕ್ಕರ್ ಹುಡುಕ್ತಾರೆ. ಚಪ್ಪಲಿಗಿನ್ನ ಕಡೆ ಮಾಡ್ಕೊಂಡಿದ್ದಾರೆ ಕುಕ್ಕರ್ನ. ಒಳ್ಳೆ ಕುಕ್ಕರ್ ಇರಬೇಕು. ನಾನು ಇಷ್ಟು ದುಡಿತೀನಿ ಸಾಯಂಕಾಲ ತನಕ. ಮನೆಗೆ ಹೋದ್ರೆ ಅನ್ನ ತಿಂತೀರ, ದುಡ್ಡು ತಿಂತೀನಿ. ಅನ್ನ ತಿನ್ನಕ್ಕೆ ಕುಕ್ಕರ್ ಚೆನ್ನಾಗಿರ್ಬೇಕು, ಪಾತ್ರೆ ಪಡೆದ ಚೆನ್ನಾಗಿರ್ಬೇಕು. ವಿಷ ಹಾಕಲ್ಲ, ಅರ್ಧಂಬರ್ಧ ಬೇಯಿಸಿ ನನ್ನ ಮಗನೇ. ಸ್ಟಾರ್ಟಿಂಗ್ ಅದು ಬೇರೆ ದಿನ ಕಟ್ಟೋದಿಲ್ಲ. ನಿಮಗೆ ರೆಸಿಪ್ಟು ಫೋನ್ ಕೊಡಿ ಸರ್. ವೇಟ್ ನೋಡ, ಇದ್ರಲ್ಲಿ ಊಟ ಮಾಡಬೇಕು, ಒಳ್ಳೇದು. ಒಂದು ಗ್ಲಾಸ್ ಕೊಡಿ. ಎಷ್ಟೊಂದು ಪೀಸ್ ಇದೆ? 4,000. ನಿಮ್ಮ ಹತ್ರ ಇದ್ರು 4,500 ತಗೊಂತೀವಿ. ಸೇಮ್ ರೇಟೇ. ಹಾಂ, ರಿಟರ್ನ್ ಕೊಡುವಾಗ ನಿಮ್ಮ ಹತ್ರ ಇದ್ರೆ ಕೊಡ್ರಿ. ಇದ್ರಲ್ಲಿ ಡೂಪ್ಲಿಕೇಟ್ ತೋರಿಸ್ತೀನಿ. ಸನ್ನೆ ಇದರಲ್ಲಿ ನಿಚ್ಚಾಳೆ ಡೂಪ್ಲಿಕೇಟ್ ಇದಾವಲ್ಲಿ 2 ತೋರಿಸು ಸರ್. ಗ್ಲಾಸ್ ಲೋಟ ಕೊಡಿ, ಇದು ಕೊಡ್ತೀನಿ. ತಾಂಬ ಈಗಿಂದು ಫಿನಿಶಿಂಗ್ ಇರುತ್ತೆ, ದುಡ್ಡು ಕಮ್ಮಿ. ಹೌದು. ಪಾಲಿಶಿಗೆ ಹೇಳ್ತಿರಲ್ಲ, ಮೇಕಪ್ಪಿಗೆ ದುಡ್ಡು ಇಲ್ಲ. ಇದು ಮೇಕಪ್ ಇಲ್ಲ, ಇದಕ್ಕಿನ್ನ ಇದೇ ಚೆನ್ನಾಗಿದೆ. ಇದು ಕ್ವಾಲಿಟಿ. ನೋಡಕ್ ದೊಡ್ಡದು, ಪ್ಯೂರಿಟಿ ಇರಲ್ಲ. ಸರ್ ಗ್ಲಾಸ್ ಬೇಕು. ಟೋಟಲ್ ಬಿಲ್ ಎಷ್ಟು? 9,550 ರೂಪಾಯಿ. ಗೈಸ್ ಫೈನಲ್ಲೇ ಇದನ್ನು ತಗೊಂಡ್ವಿ. ಗೈಸ್ ಫಸ್ಟ್ ಟೈಮು ನನ್ನ ತಮ್ಮ ಐಸ್ ಕ್ರೀಮ್ ಕೊಡಿಸ್ತಿರೋದು ಗೈಸ್. ಫಸ್ಟ್ ಟೈಮು. ನಮಗೆ ಬೇಡ ಮೇಡಮ್, ನಮಗೆ ಡೈಜೆಷನ್ ಆಗಲ್ಲ ಮೇಡಮ್. ಪಾನಿಪುರಿ ಡೈಜೆಷನ್ ಆಗಲ್ಲ, ನಮಗೆ ಎದೆ ಉರಿತೈತೆ ಮೇಡಮ್. ನಮಗೆ ಎದೆ ಉರಿತೈತೆ, ಡೈಜೆಷನ್ ಆಗಲ್ಲ ಜಲ್ದಿ. ಗೈಸ್ ಶಾಪಿಂಗ್ ಎಲ್ಲ ಆಯಿತು. ಈಗ ಪಾನಿಪುರಿ ತಿನ್ನೋಣ ಅಂತ ಹೇಳಿ ಬಂದಿದ್ದೆ ಒಂದು, ಆಗಿದ್ದೆ ಒಂದು. ಮೂವಿಗಂತ ಬಂದ್ವಿ, ಬಟ್ ಇಲ್ಲಿ ಯಾವುದು ಮೂವಿ ಹಾಕಿಲ್ವಂತೆ. ಸೊ ಏನೋ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಥಿಯೇಟ್ರಲ್ಲಿ ಹಾಕಿಲ್ಲ ಅಂತ ಯಾರೋ ಹೇಳ್ತಾಯಿದ್ರು. ಸೊ ರಿಟರ್ನು ಇನ್ನೇನು ಮನೆಗೆ ಹೋಗೋಣ ಅಂತೇಳಿ ಅಷ್ಟರಲ್ಲಿ ಅಕ್ಕ ಪಾನಿಪುರಿ ತಿನ್ನೋಣ ಅಂತ ಹೇಳಿದರು. ಸೊ ಪಾನಿಪುರಿ ತಿನ್ಕೊಂಡು ಈಗ ಹೊರಡೋ ಅಂಥದ್ದೇ. ಓಕೆ ಗೈಸ್, ಮನೆಗೆ ಬಂದ್ವಿ. ಮನೆಗೆ ಬಂದು ಸ್ವಲ್ಪ ಊಟ ಮಾಡಿ ತಗೊಳ್ತಾ ಇದ್ವಿ, ಕುತ್ಕೊಂಡಿದ್ವಿ. ನಮ್ಮ ಅತ್ತೆ ಎಲ್ಲಡಿಕೆ ಹಾಕೋತಾಗ ಅಂತ ಕೊಡ್ತು, ಎಲ್ಲಡಿಕೆ ಹಾಕೊಂಡು ಕುತ್ಕೊಂಡಿದ್ವಿ. ಆ್ಯಂಡ್ ಪಾಪು ಎಲ್ಲೋಗ್ತಿದ್ಯಾ? ಪಾಪು ಹಾಯ್, ಎಲ್ಲೋಗ್ತಿದ್ಯಾ ಪಾಪು? ಬಾಯ್.
ಹಾಂ ಸ್ಕೂಲ್ಗೆ ಹೋಗಿ ನಾಳೆ ಬರ್ತಾಳಂತೆ. ಏ ಪಾಪ ಸ್ಕೂಲ್ ಮುಗೀತಾ? ಹಾಂ ಬೀಗ ಹಾಕಿದಾರಾ? ಮಕ್ಕಂಡಿದಾರಾ? ಅಲ್ಲ ನೋಡಮ್ಮ, ಅಂಗನವಾಡಿ ಬೀಗ ಹಾಕಿರೋ ಅಂಗನವಾಡಿಗೆ ಹೋಗಿ ಅಲ್ಲಿ ಎದುರಿಗೆ ಅಂಗನವಾಡಿ ಇರೋದು. ಗೈಸ್, ಈಗ ನಮ್ಮ ಅಕ್ಕ ಮುದ್ದೆ ಮಾಡ್ತಾ ಇದ್ದಾಳೆ. ಮಟನ್ ಸಾರು, ಅನ್ನ, ಮುದ್ದೆ ಮಾಡಿದ್ಲು. ಸೊ ಈಗ ಎಲ್ರಿಗೂ ಊಟಕ್ಕೆ ಕೊಡಬೇಕು. ಆ್ಯಂಡ್ ಈಗ ಊಟ ಮಾಡಿ ಸ್ವಲ್ಪ ಹೊತ್ತು ವಾಕ್ ಮಾಡಿ ಮಲಗೋದೆ ಕೆಲಸ. ಆ್ಯಂಡ್ ಬೆಳಗ್ಗೆನೇ ಊರಿಗೆ ಹೊರಡುವಂಥದ್ದು ಆಗಿರುತ್ತೆ. ಗುಡ್ ಮಾರ್ನಿಂಗ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನಾಗು ಲಾಗ್ಸ್. ಗಾಯ್ಸ್, ಪಾಪು ಇಲ್ಲಿ ಡ್ಯಾನ್ಸ್ ಆಡ್ತಾ ಇದ್ದಾಳೆ. ಆ್ಯಂಡ್ ಇವಾಗ ಊರಿಗೆ ರೆಡಿ ಆಗಬೇಕು, ಹೊರಡಬೇಕು. ಆ್ಯಂಡ್ ಇವತ್ತಿನ ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಈಗ ಊರಿಗೆ ಹೊರಡಬೇಕು. ಸೊ ಬರಲಾ, ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಇಲ್ಲೇ ನಾಟಕ ಆಡಿದ್ದು ಇದೆ. ಅಲ್ಲ ಐತಲ್ಲ ಮಾಮನ ಫೋಟೋ. ಇದು ಸಾಣಿಕೆರೆ ಗೈಸ್. ಆ ಕಡೆ ಸೈಡ್ನಾಗ ಎಡಗಡೆಗೆ ಎರಡನೇ